ನಮಸ್ಕಾರ ಪ್ರಿಯ ಮಿತ್ರರೇ ಹಾಗೂ ನನ್ನ ನೆಚ್ಚಿನ 9ನೇ ತರಗತಿ ಓದುತ್ತಿರುವಂತಹ ದ್ವಿತೀಯ ಭಾಷೆ ತಿಳಿಗನ್ನಡ ವಿದ್ಯಾರ್ಥಿನಿ ಮಿತ್ರರು. ಈ ವಿಡಿಯೋದಲ್ಲಿ ಪಾಠ 2 ಹರಳಿಕಟ್ಟೆ, ಇದನ್ನು ಬರೆದವರು BGL ಸ್ವಾಮಿ. ಈ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. BGL ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು 1916ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇವರ ತಂದೆ ಕನ್ನಡದ ಪ್ರಖ್ಯಾತ ಲೇಖಕರು, ಕವಿಗಳೂ ಆದ DV ಗುಂಡಪ್ಪನವರು. ಇವರ ಪ್ರಮುಖ ಕೃತಿಗಳೆಂದರೆ ದೌರ್ಗಂಧಿಕಾಪರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ, ಹಸುರುವನ್ನು, ಪಂಚಕಲಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ ಮುಂತಾದವು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಶ್ರೀಯುತರು 1980ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಪ್ರಸ್ತುತ ಹರಳಿಕಟ್ಟೆ ಗದ್ಯ ಭಾಗವನ್ನು BGL ಸ್ವಾಮಿಯವರ ಹಸುರುವನ್ನು ಕೃತಿಯಿಂದ ಆರಿಸಲಾಗಿದೆ. ಹರಳಿಕಟ್ಟೆ BGL ಸ್ವಾಮಿ ಪಾಠ ಪ್ರವೇಶ. ಕೆಲವು ಗಿಡಮರಗಳು ನಮ್ಮ ಸಮೀಪದಲ್ಲಿದ್ದರೂ ಅವುಗಳ ಉಪಯೋಗ, ಗುಣ, ಲಕ್ಷಣಗಳು ನಮ್ಮ ಅರಿವಿಗೆ ಬಾರದಿರಬಹುದು. ಎಷ್ಟೋ ಗಿಡಮೂಲಿಕೆಗಳು ಅಳಿವಿನ ಅಂಚಿನಲ್ಲಿವೆ. ಅಶ್ವತ್ಥ ವೃಕ್ಷವನ್ನು ಹರಳಿ ಮರ, ಬೋಧಿ ವೃಕ್ಷವೆಂತಲೂ ಕರೆಯುವರು. ಮಾನವನ ಒಡನಾಡಿಯಾಗಿ ಅಶ್ವತ್ಥ ಮರ ಅನಾದಿ ಕಾಲದಿಂದಲೂ ಉಪಯೋಗದಲ್ಲಿದೆ. ಈ ಮರವನ್ನು ಆಮ್ಲಜನಕದ ಬ್ಯಾಂಕ್ ಆಫ್ ದಿ ಆಕ್ಸಿಜನ್ ಎಂದು ಕರೆಯುವರು. ನಮ್ಮ ಪೂರ್ವಜರು ಈ ಮರದ ಗುಣವನ್ನು ಅರಿತೇ ಪ್ರತಿ ಗ್ರಾಮದ ಮುಂದೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ ಸುತ್ತಲೂ ಕಟ್ಟೆ ಕಟ್ಟಿ ನಾಗರಕಲ್ಲು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು. ಅರಳಿ ಮರದ ಎಲೆಗಳನ್ನು ಆಡು, ಹಸು, ಎಮ್ಮೆಗಳು ತಿನ್ನುತ್ತವೆ. ಹಣ್ಣುಗಳನ್ನು 10 ಪಕ್ಷಿಗಳು ತಿನ್ನುತ್ತವೆ. ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತವೆ. ಅಲ್ಲದೆ 100 ಕ್ರಿಮಿಕೀಟಗಳ ವಾಸಸ್ಥಾನವೂ ಹೌದು. ಬಹು ಉಪಯುಕ್ತವಾದ ಅರಳಿ ಮರವನ್ನು ನೆಟ್ಟು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡ, ಹೃದಯ ಶ್ರೀಮಂತಿಕೆ ಮೆರೆದ ಕಡು ಬಡತನದ ಶೇಷಪ್ಪನ ಯಶೋಗಾಥೆಯೇ ಪ್ರಸ್ತುತ ಗದ್ಯದ ತಿರುಳು. ಇಂತಹ ಸಾರ್ಥಕ ಬದುಕನ್ನು ಬದುಕಬೇಕು ಎಂಬುದು ಲೇಖಕರ ಆಶಯ. ನನ್ನ ಚಿಕ್ಕಂದಿನಿಂದಲೂ ನಮ್ಮ ಮನೆಗೆ ವೃದ್ಧರು ಬರುತ್ತಿದ್ದರು. ವಯಸ್ಸು 75-80 ಇರಬಹುದು. ಕೃಶವಾದ ದೇಹ, ಕುಳಿಬಿದ್ದ ಕಣ್ಣು, ದೃಷ್ಟಿಮಾಂದ್ಯ, ಕಿವಿಯಂತೂ ಎಷ್ಟೋ ವರ್ಷಗಳ ಹಿಂದೆ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿ ಬಿಟ್ಟಿತ್ತು. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ. ನಿತ್ಯ ಭಿಕ್ಷೆಯಿಂದ ಜೀವನ. ಇಳಿ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಶೇಷಪ್ಪ ಎಂದೇನೋ ಹೆಸರು. ಈತನಿಗಿದ್ದುದು ಒಂದೇ ಒಂದು ಆಸೆ, ಉತ್ಕಟವಾದ ಆಸೆ, ಕಣ್ಣು ಮುಚ್ಚುವುದರೊಳಗಾಗಿ ನೆರವೇರಿಸಬೇಕೆಂಬ ಆಸೆ. ಅಶ್ವತ್ಥ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಈ 2 ಕರ್ತವ್ಯಗಳವರೇ ಅವರ ಹೆಗಲ ಮೇಲೆ ಭಾರವಾಗಿ ಏರಿಕೊಂಡಿದ್ದು ಬಹಳ ತೊಂದರೆ ಕೊಡುತ್ತಿದ್ದವಂತೆ. ಈ ಕಾರ್ಯಕ್ಕಾಗಿ ಅವರು ಉದ್ದೇಶಿಸಿದ್ದ ಪ್ರದೇಶ ಬಸವನಗುಡಿಯಲ್ಲಿರುವ ಬೆಂಗಳೂರಲ್ಲಿ ಬರ್ತದೆ, ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ. ಅದು ಸರ್ಕಾರಕ್ಕೋ ಕಾರ್ಪೊರೇಷನ್ನಿಗೂ ಸೇರಿದ್ದು. ಕಟ್ಟೆ ಹಾಕುವುದಕ್ಕೆ ಈ ಸಂಸ್ಥೆಗಳವರು ಏನೋ ತಕರಾರು ಎತ್ತಿದ್ದರು. ವೃದ್ಧರ ಯತ್ನಕ್ಕೆ ವಿಘ್ನಗಳನ್ನು ಒಡ್ಡಿದರು. ಇದರ ವಿಷಯವಾಗಿ ಮಾತುಕತೆಯಾಡಿಕೊಂಡು ಹೋಗುವುದಕ್ಕೆ ನನ್ನ ತಂದೆಯವರ ಬಳಿ ಬರುತ್ತಿದ್ದರು. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾದವು. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ನನ್ನ ಚಿಕ್ಕಂದಿನಲ್ಲಿ BGL ಸ್ವಾಮಿಯವರ ಚಿಕ್ಕಂದಿನ ಬಾಲ್ಯದ ದಿನಗಳಲ್ಲಿ ಅವರ ಮನೆಗೆ ಒಬ್ಬ ವಯಸ್ಸಾದ ವ್ಯಕ್ತಿ, ವೃದ್ಧರು ಅಂದರೆ ವಯಸ್ಸಾದವರು, 60 ವರ್ಷ ದಾಟ್ತಂಥವ್ರು ಬರ್ತಿದ್ರು. ವಯಸ್ಸು 75-80 ಇರ್ಬೋದು. ಕೃಶವಾದ ದೇಹ. ಕೃಶ ಅಂದರೆ ಬಡಕಲು ಅಂತ. ಕೃಶ ಅಂದರೆ ಬಡಕಲು, ಅಶಕ್ತ ಅಂತ. ಕೆಲಸ ಮಾಡೋಕ್ಕೆ ಆಗಲ್ದ ಅಶಕ್ತ, ಶಕ್ತಿ ಇಲ್ದಂಥವ್ರು ಅಶಕ್ತ ಅಂತ ದೇಹ. ಅವರ ಕುಳಿ ಬಿದ್ದ ಕಣ್ಣುಗಳೆಲ್ಲ ಕುಳಿ ಬಿದ್ದಿದ್ದು ಅಂದರೆ ಜೋತಾಡ್ತಿದ್ದು. ದೃಷ್ಟಿಮಾಂದ್ಯ, ದೃಷ್ಟಿ ಅಂದರೆ ಕಣ್ಣು ಕಾಣ್ತಿರಲಿಲ್ಲ. ಕಿವಿ ಅಂತೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿಬಿಟ್ಟಿದ್ದು ಅಂದರೆ ಕಿವುಡ್ರಾಗಿದ್ರು, ಕಿವಿಗಳು ಕೇಳಿಸ್ತಿರ್ಲಿಲ್ಲ. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇವರು ಇಡ್ತಿರಲಿಲ್ಲ. ನಿತ್ಯ ಭಿಕ್ಷೆಯಿಂದ ಜೀವನ. ಇಳಿ ವಯಸ್ಸಿನಲ್ಲಿ ಇವ್ರನ್ನ
ತುಂಬ 75-80 ವಯೋವೃದ್ಧರು ಇವ್ರನ್ನ ನೋಡ್ಕೊಳೋರು. ಇಳಿ ವಯಸ್ಸು, ಇನ್ನು ಸಾಯುವಂಥ ವಯಸ್ಸಿನಲ್ಲಿ ಯಾರೂ ಇರಲಿಲ್ಲ ನೋಡಿ. ಇವ್ರ ಹೆಸರು ಯಾರಪ್ಪ ಅಂದರೆ, ಅವ್ರ ಹೆಸರು ಶೇಷಪ್ಪ ಅಂತ. ನೋಡಿ ಇಲ್ಲಿ ಶೇಷಪ್ಪ ಈತನಿಗೆ ಒಂದು ಆಸೆ ಇತ್ತು, ಒಂದೇ ಒಂದು ಆಸೆ, ಉತ್ಕಟ ಅಂದರೆ ನೋಡಿ ಇಲ್ಲಿ ಪ್ರಬಲವಾದ. ನೋಡಿ ಅವನಿಗೆ ಸಾಯೋ ವಯಸ್ಸಿನಲ್ಲೂ ಸಹ ಎಂಥ ಆಸೆ ಇತ್ತು ನೋಡಿ ಶೇಷಪ್ಪನಿಗೆ. ಪ್ರಬಲವಾದ ಆಸೆ ಇತ್ತು. ಕಣ್ಣು ಮುಚ್ಚುವುದರೊಳಗಾಗಿ, ಸಾಯೋದ್ರೊಳಗಾಗಿ ಅದನ್ನು ನೆರವೇರಿಸ್ಬೇಕು ಅಂತ ಆಸೆ. ಏನಪ್ಪ ಅಂದರೆ ಅಶ್ವತ್ಥ ಪ್ರತಿಷ್ಠೆ. ಅಶ್ವತ್ಥ ಪ್ರತಿಷ್ಠೆ ಅಂದರೆ ಅರಳಿ ಮರ ಅಂತೀವಲ್ಲ, ಬೋಧಿ ವೃಕ್ಷ ಅಂತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಪೇಪರ್ ಟ್ರೀ ಅಂತಾರೆ. ಅದಕ್ಕೆ ಒಂದು ಅಶ್ವತ್ಥ ಮರವನ್ನು ಹಾಕೋದು, ಪ್ರತಿಷ್ಠೆಯಾದ ಮರಕ್ಕೆ ಒಂದು ಕಟ್ಟೆಯನ್ನು ಕಟ್ಟೋದು, ಅರಳಿ ಕಟ್ಟೆಯನ್ನು ಕಟ್ಟೋದು. ಈ ಎರಡು ಕರ್ತೆಗಳ ಹೊರೆ ಅಂದರೆ ಅವರ ಜವಾಬ್ದಾರಿ ಅವರ ಹೆಗಲ ಮೇಲೆ ಭಾರವಾಗಿ ಏರ್ಕೊಂಡಿದ್ವಂತೆ. ಬಹಳ ತೊಂದರೆ ಕೊಡ್ತಿದ್ವಂತೆ. ನಾನಿಂಥ ಕೆಲಸ ಮಾಡಲಿಲ್ವಲ್ಲ, ಅರಳಿ ಮರ ನೆಡಲಿಲ್ಲ, ಅದು ಕಟ್ಟೆ ಕಟ್ಟಲಿಲ್ಲ ಮರಕ್ಕೆ ಅಂತ ಬಹಳ ಇವ್ರಿಗೆ ಕನಸು ಮನಸ್ಸಿನಲ್ಲೂ ಕಾಡ್ತಾ ಇತ್ತಂತೆ. ಈ ಕಾರ್ಯಕ್ಕಾಗಿ ಅವರು ಒಂದು ಉದ್ದೇಶಿಸಿದ ಪ್ರದೇಶ ಇಲ್ಲಪ್ಪ ಅಂದರೆ ಬಸವನಗುಡಿ, ಬುಲ್ ಟೆಂಪಲ್ ಅಂತಾರೆ ಅಲ್ಲಿ ಬೆಂಗಳೂರು. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಗುಡಿ ಇದೆ. ಅದ್ರ ಮುಂಭಾಗ ನಾನು ಅರಳಿ ಮರನ ಹಾಕಬೇಕು, ಅದಕ್ಕೊಂದು ಮರಕ್ಕೆ ಕಟ್ಟೆ ಕಟ್ಟಬೇಕು ಅನ್ನೋದು ಇವರ ಪ್ರಬಲ ಆಸೆ ಆಗಿರ್ತದೆ. ಅದು ಸರ್ಕಾರಕ್ಕೂ ಕಾರ್ಪೊರೇಷನ್ಗೂ ಸೇರಿದೆ. ಸರ್ಕಾರ ಅಥವಾ ಕಾರ್ಪೊರೇಷನ್ಗೆ ಆ ಜಾಗ ಸೇರಿರುತ್ತೆ. ಕಟ್ಟೆ ಹಾಕುವುದಕ್ಕೆ ಆ ಸಂಸ್ಥೆಗಳವರು ಅಂದರೆ ಸರ್ಕಾರ, ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಅಂತೀವಲ್ಲ, ಅದು ಗೌರ್ಮೆಂಟ್ ಆ್ಯಂಡ್ ಮುನ್ಸಿಪಾಲಿಟಿ ಅವರು ಒಂದು ತಕರಾರನ್ನು ಹಾಕಿದ್ರು. ತಕರಾರು ಅಂದರೆ ಇದನ್ನು ಮಾಡಬಾರ್ದು ಅಂತ ಇರುತ್ತಲ್ಲ, ಅದು ತಕರಾರು ಅರ್ಜಿ ಹಾಕಿರ್ತಾರೆ ನೋಡಿ ಜಮೀನುಗಳಲ್ಲಿ, ಮತ್ತೊಂದು ಇದರಲ್ಲಿ ವಗೈರಲ್ಲಿ. ಆ ರೀತಿ ಅಡೆತಡೆ ಮಾಡೋದನ್ನ ಅದರ ಅರ್ಥ. ತಕರಾರು ಅಂದರೆ ವೃದ್ಧರ ಯತ್ನಕ್ಕೆ ವಿಘ್ನಗಳು. ವಿಘ್ನ ಅಂದರೆ ನೋಡಿ ಅಡಚಣೆ, ತೊಂದರೆ ಅಂತ ಆಗುತ್ತೆ, ಟ್ರಬಲ್ ಅಂತೀವಲ್ಲ, ಅದು ಒಡ್ಡಿದ್ರು. ಇದರ ವಿಷಯವಾಗಿ ಮಾತುಕತೆ ಆಡೋಕ್ಕೆ ಹೋಗುವುದಕ್ಕೆ ನನ್ನ ತಂದೆ, ಇಲ್ಲಿ ಇವ್ರ ತಂದೆ ಅಂದರೆ ಯಾರು ಅಂದರೆ ಡಿ.ವಿ. ಗುಂಡಪ್ಪನವರು. ಅವತ್ತಿನ ಕಾಲದಲ್ಲಿ ಪ್ರಖ್ಯಾತವಾದ ವ್ಯಕ್ತಿ ಇವರು. ಡಿ.ವಿ. ಗುಂಡಪ್ಪ ಅವ್ರ ಬಳಿ ಬರ್ತಿದ್ರು. ಕೊನೆ ಒಂದು ದಿನ ಈ ಎಲ್ಲ ಅಡಚಣೆಗಳು, ವಿಘ್ನಗಳು ನಿವಾರಣೆ ಆದವು, ತೊಂದರೆಗಳೆಲ್ಲ ಮುಕ್ತಾಯವಾದವು. ಅಂದರೆ ಅರಳಿ ಮರ ನೆಡೋದು, ಅರಳಿ ಮರಕ್ಕೆ ಪ್ರತಿಷ್ಠೆಯನ್ನು ಹಾಕೋದು. ಆ ಪ್ರತಿಷ್ಠೆ ಏನಪ್ಪ ಅಂದರೆ ಕಟ್ಟೆಯನ್ನು ಕಟ್ಟೋದು, ಅರಳಿ ಮರಕ್ಕೆ ಕಟ್ಟೆಯನ್ನು ಕಟ್ಟೋದು. ನೀವೆಲ್ಲ ಅರಳಿ ಮರದ ಕಟ್ಟೆಯನ್ನು ನೋಡಿದಿರಲ್ಲ, ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ಕಡೆಯಲ್ಲೂ ಸಹ ಅದು ಇರ್ತದೆ. ಪ್ರಶಸ್ತವಾದ ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು. ಬೆಳಿಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ ವೃದ್ಧರು ಮನೆಗೆ ಬಂದರು. ತಂದೆಯವರು ಹೊರಗೆ ಹೋಗಿದ್ದರು. ವೃದ್ಧರ ಕೈಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು, 1 ಅನಂತ ವಸ್ತ್ರ, ಇವುಗಳನ್ನು ನನ್ನ ಸೋದರತ್ತೆಯವರ ಕೈಲಿಟ್ಟು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು, ನನ್ನ ಋಣ ತೀರಿತು. ಯಜಮಾನರ ನೆರವಿಲ್ಲದೆ ಹೋಗದೇ ಇದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡೇ ಕಣ್ಮುಚ್ಚಬೇಕಾಗಿದ್ದಿತು. ಈಗ ನನಗೆ ಯಾವ ಭಯವಿಲ್ಲ, ನಿಶ್ಚಿಂತೆಯಿಂದ ಮುಂದದನ್ನು ಎದುರು ನೋಡುತ್ತಿದ್ದೇನೆ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ, ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ನೋಡಿ, ಒಳ್ಳೆಯ ಪ್ರಶಸ್ತವಾದ ಅಂದರೆ ಒಂದು ಒಳ್ಳೆಯ ದಿನ ಬಂತು. ಆ ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದ್ರು. ಕಾರ್ಯ ಅಂದರೆ ಅರಳಿ ಮರನ ನೆಡೋದು, ಅದಕ್ಕೆ ಅರಳಿ ಮರಕ್ಕೆ ಕಟ್ಟೆಯನ್ನು ಕಟ್ಟೋದ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರು ಶೇಷಪ್ಪನವರು. ಬೆಳಿಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ ವೃದ್ಧರು ಅಂದರೆ ಶೇಷಪ್ಪನವರು ಟಿ.ವಿ.ಜಿ. ಅವರ ಮನೆಗೆ ಬಂದರು. ಬಿ.ಜಿ.ಎಲ್. ಸ್ವಾಮಿಯವರ ಮನೆಗೆ ಬರ್ತಾರೆ. ತಂದೆಯವರು ಅಂದರೆ ಇಲ್ಲಿ ಡಿ.ವಿ. ಗುಂಡಪ್ಪನವರು ಹೊರಗೆ ಹೋಗಿದ್ದರು. ವೃದ್ಧರು ಶೇಷಪ್ಪನವರು ಕೈಲಿ ಹಿಡಿದು ತಂದಿದ್ದ ತಾಮ್ರದ ಒಂದು ಪಂಚಪಾತ್ರೆ ತಂದಿದ್ರು ನೋಡಿ, ಉದ್ಧರಣೆ ತಂದಿದ್ರು. ನೀವು ಉದ್ಧರಣೆಯಲ್ಲಿ ನೋಡಿದಿರಲ್ಲ, 1 ಬಾಳೆಹಣ್ಣು ನೋಡಿ, ಪಾಪ ತುಂಬ ಬಡವರು. ಈ ಬಾಳೆಹಣ್ಣು ಒಂದೇ ಒಂದು ಬಾಳೆಹಣ್ಣು ತಂದಿದ್ದಾರೆ ನೋಡಿ, 2 ಸೇವಂತಿಗೆ ಹೂವು ಆಗಿನ ಕಾಲದಲ್ಲಿ, 1 ಅನಂತ ವಸ್ತ್ರ, 1 ವಸ್ತ್ರ, ಬಟ್ಟೆಯನ್ನು, ಈ ಬಿಳಿ ಬಟ್ಟೆಯನ್ನು ಇವು ತಂದರು. ಅಂದರೆ ಟವಲ್ ಅಂತ, ಬಿಳಿ ಟವಲ್ ಅಂತ ನಾವು ತಿಳ್ಕೊಳ್ಳೋಣ. ಇವುಗಳನ್ನು ನನ್ನ ಸೋದರತ್ತೆಯವರ ಕೈಲಿಟ್ಟು, ಇಲ್ಲಿ ಬಿ.ಜಿ.ಎಲ್. ಸ್ವಾಮಿಯವರ ಸೋದರತ್ತೆ, ಡಿ.ವಿ.ಜಿ. ಅವರ ತಂಗಿ ಅಥವಾ ಅಕ್ಕ ಇರಬೇಕು, ಅವ್ರ ಸೋದರತ್ತೆ. ಇಲ್ಲಿ ಬಿ.ಜಿ.ಎಲ್. ಸ್ವಾಮಿಯವರ ಸೋದರತ್ತೆ ಆಗಿದ್ರು. ಕೈಲಿಟ್ಟು ಯಾರಪ್ಪ ಅಂದರೆ ಶೇಷಪ್ಪ
ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಈ ವಸ್ತುಗಳನ್ನೆಲ್ಲ ಯಾವ್ಯಾವ್ದಪ್ಪ ಅಂದರೆ ತಾಮ್ರದ ಪಂಚಪಾತ್ರೆ, ಉದ್ಧರಣೆ, ಒಂದು ಬಾಳೆಹಣ್ಣು, 2 ಸೇವಂತಿಗೆ ಹೂವು, ಅನಂತ ವಸ್ತ್ರ, ಇವುಗಳನ್ನು ಯಜಮಾನರಿಗೆ ಅಂದರೆ ಡಿ ವಿ ಗುಂಡಪ್ಪನವರಿಗೆ ತಲುಪಿಸ್ಬಿಡಿ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ಅರಳಿ ಮರ ನೆಟ್ಟಿದ್ದು ಆಯಿತು, ಅದು ಕಟ್ಟೆ ಕಟ್ಟಿದ್ದು ಆಯಿತು, ನನ್ನ ಋಣ ತೀರಿತು. ಯಜಮಾನರ ನೆರವು ಅಂದರೆ ಸಹಾಯವಿಲ್ಲದೆ ಹೋಗಿದ್ರೆ ಎಲ್ಪ್ ಅಂತೀವಲ್ಲ, ಅದು ಸಹಾಯವಿಲ್ಲದೆ ಹೋಗದಿದ್ದರೆ ನನ್ನ ಋಣದ ಗಂಟನ್ನು ಹೊತ್ಕೊಂಡು ಕಣ್ಮುಚ್ಚಬೇಕಾಗಿತ್ತು. ನನ್ನ ಋಣ ಅರಳಿ ಮರ ಹಾಕ್ಲಿಲ್ಲ, ಅದು ಕಟ್ಟೆ ಕಟ್ಟಲಿಲ್ಲ ಅನ್ನೋ ಋಣ ಹೊತ್ಕೊಂಡೆ ನಾನು ಸಾಯ್ಬೇಕಾಗಿತ್ತು. ಈಗ ನನಗೆ ಯಾವ ಭಯ ಇಲ್ಲ, ನಿಶ್ಚಿಂತೆಯಿಂದ ಯಾವುದೇ ಚಿಂತೆ ಇಲ್ಲದೆ ಮುಂದನ್ನು ಎದುರು ನೋಡುತ್ತಿದ್ದೇನೆ. ಅಂದರೆ ನನ್ನ ಸಾವು ಬರಲಿ, ನಾನು ಅದನ್ನು ನೋಡ್ತಾ ಇದ್ದೀನಿ, ಎದುರು ನೋಡ್ತಾ ಇದ್ದೀನಿ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳ್ತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಹೋಗ್ತೀನಿ, ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ನೋಡಿ, ಇಲ್ಲಿ ಉದ್ಯುಕ್ತರಾದರು, ಕೆಲಸದಲ್ಲಿ ಪ್ರಯತ್ನಿಸಿದ ಅಂತ. ಇದರರ್ಥ ಉದ್ಯುಕ್ತ ಅಂದರೆ ಪ್ರಯತ್ನಿಸಿದ, ಕೆಲಸದಲ್ಲಿ ತೊಡಗಿದ. ಹೊರಡಲು ಅನುವಾಗ್ತಾರೆ, ಸಿದ್ಧವಾಗ್ತಾರೆ. ಸೋದರತ್ತಿ ಏನ್ ಮಾಡ್ತಾರಪ್ಪ ಅಂದರೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ನೋಡಿ, ಇದು ಒಂದಿಷ್ಟು ಹಾಲು ಕುಡಿದು ಹೋಗ್ಬೇಕು ಅಂತ ಯಾರು ಸೋದರತ್ತಿ ಹೇಳ್ತಾರೆ. ಇದು ಸಂದರ್ಭಕ್ಕೂ ಸಹ ಇದೆ. ಇದು ಇವುಗಳನ್ನು ಯಜಮಾನರಿಗೆ ತಲುಪಿಸ್ಬಿಡಿ, ಇದು ಸಹ ಸಂದರ್ಭದಲ್ಲಿ ಇದೆ. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು, ಅವರದು ಆದ ಬಳಿಕವೇ ನನ್ನದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು, ಆಮೇಲೆ ಅಡುಗೆ ಮಾಡಬೇಕು. ಅನ್ನಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದಮ್ಮ. ಅಕ್ಕಿ, ಬೇಳೆ, ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಇಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು. ಇಲ್ಲಿ ಶೇಷಪ್ಪ ಹೇಳ್ತಾನೆ, ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಅಂದ್ರೆ ನೋಡಿ, ಅಂತ ಬಡವಾರು ಸಹ ಊಟ ಬಡಿಸ್ಬೇಕು. ಅನ್ನ ದಾಸೋಹವನ್ನು ಮಾಡ್ತಾ ಇದ್ದಾನೆ ಶೇಷಪ್ಪ. ಅವ್ರದಾದ ಬಳಿಕವೇ ನನ್ನದು. ಆ 4 ಜನ ಊಟ ಮಾಡಿದ ಬಳಿಕ ನಾನು ಊಟ ಮಾಡ್ತೀನಿ. ಅವನು ಹೇಗೆ ದುಡಿತಿದ್ದಪ್ಪ ಅಂದರೆ 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಬೇಕು. ಭಿಕ್ಷೆಯನ್ನು ಮಾಡಿಕೊಂಡು ಬಂದಂತಹ ಅಕ್ಕಿ ವಗೈರೆ ಮುಂತಾದವುಗಳಲ್ಲಿ ಆಮೇಲೆ ಅಡುಗೆನೇ ಮಾಡಬೇಕು ಅಂತ ಹೇಳ್ತಿದ್ದ ಶೇಷಪ್ಪ. ಅನ್ನ ಶಾಂತಿಗೆ ಊಟಕ್ಕೆ ಬರುವವ್ರನ್ನ ನಾನು ಕಾಯಿಸಬಾರ್ದಮ್ಮ ಅಂತ ಹೇಳಿ ಈ BGL ಸ್ವಾಮಿಯವರ ಸೋದರತ್ತಿಗೆ ಶೇಷಪ್ಪ ಹೇಳ್ತಾ ಇದ್ದಾನೆ. ಆಗ BGL ಸ್ವಾಮಿಯವರ ಸೋದರತ್ತಿ ಹೇಳ್ತಾರೆ, ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ನೋಡಿ, ಇದು ಸಹ ಸಂದರ್ಭಕ್ಕಿದೆ. ಅಕ್ಕಿ ಮತ್ತು ಬೇಳೆ ಸಾಮಗ್ರಿಗಳನ್ನು ಅಡುಗೆ ಮಾಡುವುದಕ್ಕೆ ನಮ್ಮ ಮನೆಯಿಂದಲೇ ಕೊಡ್ತೇನೆ ಅಂತೇಳಿ ಸೋದರತ್ತಿಯವರು ಹೇಳಿದಾಗ ಶೇಷಪ್ಪ ಏನು ಹೇಳ್ತಾನಪ್ಪ ಅಂದರೆ, ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಹಿಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು. ಬೇಡಮ್ಮ, ನಾನು 4 ಜನರ ಮನೆಯಲ್ಲಿ ಯಾಚಿಸುವುದು ಅಂದರೆ ಭಿಕ್ಷೆ ಬೇಡುವುದು ನನಗೆ ಮೊದಲಿನಿಂದಲೂ ರಕ್ತಗತವಾಗಿ ಬಿಟ್ಟಿದ್ದೀನಿ, ಮೊದಲಿನಿಂದಲೂ ಅದೇ ಆಗಿಬಿಟ್ಟಿದೆ. ಹಿಂದೇಕೆ ಅದನ್ನು ನಾನು ತಪ್ಪಿಸಲಿ ಎಂದು ಹೊರಟು ಹೋಗ್ತಾರೆ ಶೇಷಪ್ಪ. ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಹೊಳ್ತಿದ್ರು ಎನ್ನಿಸಿದ್ದೇನೋ ನಿಜ. ಕಾಲಕ್ರಮೇಣದಲ್ಲಿ ಶೇಷಪ್ಪನಂತ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲೇ ಎಷ್ಟೋ ಸಲ ಮಣಿದಿದ್ದೇನೆ, ಕೃತಜ್ಞತೆ ಅರ್ಪಿಸಿದ್ದೇನೆ. ಅವರ ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿ ಎಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ತದೇಕ ಚಿತ್ತತೆಯಿಂದ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಇಂಥವರ ಸತತವಾದ ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆ ಎತ್ತಿವಿ. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ನನ್ನ ಬಾಲ್ಯದ ಬುದ್ಧಿಗೆ BGL ಸ್ವಾಮಿಯವರು ಹುಡುಗರಾಗಿದ್ದಾಗ, ಬಾಲ್ಯದಲ್ಲಿದ್ದಾಗ ಈ ಮುದುಕ ಅಂದರೆ ಯಾರು, ಶೇಷಪ್ಪ, ಯಾಚನೆಯಿಂದ ಭಿಕ್ಷೆ ಮಾಡೋದ್ರಿಂದ ಜನರನ್ನ ತೊಂದರೆ ಮಾಡ್ತಾ ಇದ್ದಾನೆ, ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗಲಿ ಕಟ್ಟಿಸ್ತಾ ಹೋಗ್ತಿದ್ರೆ ಯಾರು ಅಳ್ತಿದ್ರು ಅನ್ಸಿದ್ದೇನೋ ನಿಜವಾಗಿರುತ್ತೆ BGL ಸ್ವಾಮಿ ಅವರಿಗೆ. ಕಾಲಕ್ರಮೇಣ ನಂತರ ಶೇಷಪ್ಪನಂತ ಮಹಾನುಭಾವ ನೋಡಿದ್ವಿ, ಒಬ್ಬ ಭಿಕ್ಷುಕಾದ್ರೂ ಸಹ ಇಲ್ಲಿ BGL ಸ್ವಾಮಿಯವರು ಶೇಷಪ್ಪನ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲೇ ಎಷ್ಟೋ ಸಲ ಮಣಿದಿದ್ದೇನೆ. ಮಹಾನುಭಾವನ ನೋಡಿ,
ಶೇಷಪ್ಪನಂತವ್ರಿಗೆ ಮನಸ್ಸಿನಲ್ಲೇ ಸ್ಮರಣೆ ಮಾಡ್ತಾ ಇದ್ದಾರೆ PGL ಸ್ವಾಮಿ ಅವರು. ಕೃತಜ್ಞತೆ ಅರ್ಪಿಸಿದ್ದೇನೆ. ನೋಡಿ, ಕೃತಜ್ಞತೆ ಅಂದ್ರೆ ಉಪಕಾರ ಮಾಡಿದವ್ರಿಗೆ ಉಪಕಾರ ಮಾಡೋದು. ಅವರ ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿ ಎಂದು ಪ್ರೇರಿತವಾದ ಯಾವುದೋ ಒಂದು ಅಂದ್ರೆ ಶೇಷಪ್ಪನವರ ಜೀವಿತಾವಧಿಯಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ, ನೋಡಿ, ಅರಳಿ ಮರ ನೆಡೋದು, ಅಶ್ವತ್ಥ ಕಟ್ಟೆ ಕಟ್ಟೋದು ದೃಷ್ಟಿಯಲ್ಲಿ ಸರಿ ಎಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನ ಅಬ್ಜೆಕ್ಟಿವ್ ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ತದೇಕ ಚಿತ್ತತೆಯಿಂದ, ನೋಡಿ, ಒಂದೇ ಚಿತ್ತತೆಯಿಂದ, ಚಿತ್ತ ಅಂದ್ರೆ ಮನಸ್ಸು, ಒಂದೇ ಮನಸ್ಸಿನಿಂದ, ತದೇಕ ಚಿತ್ತತೆ ಅಂದ್ರೆ ಒಂದೇ ಮನಸ್ಸಿನಿಂದ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯ. ನೋಡಿ, ಇಲ್ಲಿ ಕೃತಕೃತ್ಯ ಅಂತ ಇದೆ, ಸಾರ್ಥಕ ಧನ್ಯ ಅಂತ ಇದ್ರ ಅರ್ಥ. ಸಾರ್ಥಕ ಅಥವಾ ಧನ್ಯ ಅಂತ ಆಗುತ್ತೆ. ಮಹಾನುಭಾವರು ಶೇಷಪ್ಪನವರು ಎಂದು ನನ್ನ ತಿಳುವಳಿಕೆ. ಇಂಥವರ ಸತತವಾದ ನಿಷ್ಠೆಯಿಂದ ಬೀದಿಗೆ ಒಂದು, ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆ ಎತ್ತೀವಿ ಅಂತ BGL ಸ್ವಾಮಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಎಲ್ಲ ಊರಿಗೆ ಹೋದ್ರು ಸಹ ಎಲ್ಲ ಪಟ್ಟಣಗಳಲ್ಲೂ ನಗರಗಳಲ್ಲೂ ಅಶ್ವತ್ಥ ಕಟ್ಟಿರೋದು ನಾವು ನೋಡ್ಬೋದಾಗಿದೆ. ಪ್ರೀತಿಯ ಮಕ್ಕಳ, BGL ಸ್ವಾಮಿ ಅವರು ಈ ಕೊನೆಯ ಪ್ಯಾರದಲ್ಲಿ ಅಶ್ವತ್ಥ ಮರದ ಉಪಯೋಗ, ಅಶ್ವತ್ಥ ಕಟ್ಟೆಯ ಉಪಯೋಗವನ್ನು ಹೇಳ್ತಾ ಇದ್ದಾರೆ. ಅಶ್ವತ್ಥ ಬರಿಯ ಮರವಲ್ಲ, ಅರಳಿ ಮರ ಬರೀ ಮರವಲ್ಲ. ಹಾಗಾದ್ರೆ ಏನು? ಕಟ್ಟೆ ಯಾವುದೋ ಕಟ್ಟೆ ಅಲ್ಲ. ಕಟ್ಟೆ ಅನ್ನೋದು ಯಾವುದೋ ಕಟ್ಟೆ ಅಲ್ಲ. ಇವೆರಡು ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗ್ಬಿಟ್ಟಿವೆ. ಜನಜೀವನದಲ್ಲಿ ಅಶ್ವತ್ಥ ಮರ ಬಿಟ್ಟು ಜನ ಇರಕ್ಕಾಗಲ್ಲ, ಜನ ಬಿಟ್ಟು ಅಶ್ವತ್ಥ ಮರ, ಅಶ್ವತ್ಥ ಕಟ್ಟೆ ಇರಕ್ಕಾಗಲ್ಲ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದ ಅಡಿಯಲ್ಲೇ ನಡೆಯುತ್ತವೆ. ಪಂಚಾಯಿತಿಗಳಿಗೆ ಅಶ್ವತ್ಥ ಮರ ಚಾವಣಿ, ಕಟ್ಟೆಯೇ ನೆಲಹಾಸು, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ, ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಆದರವೀಯುವ ಸತ್ರ, ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು, ಹಿರಿಯರ ಗಾಳಿ ಸೇವನೆಗೆ ವಿಚಾರ ವಿನಿಮಯಕ್ಕೂ ಒಪ್ಪು ಆಶ್ರಯ, ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗಳಿಗೂ ಮಾತೃಸ್ಥಾನವಾಗಿ ರೂಪುಗೊಂಡಿದೆ. ಇದರ ಅರ್ಥ, ಅಶ್ವತ್ಥ ಅಂದ್ರೆ ಅರಳಿ ಮರ ಬರಿಯ ಮರವಲ್ಲ, ಕಟ್ಟೆ ಯಾವುದೋ ಕಟ್ಟೆ ಅಲ್ಲ. ಇವೆರಡೂ ಸಹ ಜನಜೀವನದಲ್ಲಿ ಸಮಾಜದಲ್ಲಿ ಬಹುಕಾಲದಿಂದಲೂ ಹಿಂದಿನ ಕಾಲದಿಂದಲೂ ಒಂದಾಗ್ಬಿಟ್ಟಿವೆ. ನಮ್ಮ ಭಾರತದಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯ ಸಮಯದಲ್ಲಿ ಅಶ್ವತ್ಥ ಮರನ ಪೂಜೆ ಮಾಡ್ತಿದ್ರು. ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಅಶ್ವತ್ಥ ಮರದ ಕೆಳಗೆ, ಮಹಾವೀರನಿಗೆ ಜ್ಞಾನೋದಯವಾಗಿದ್ದು ಅಶ್ವತ್ಥ ಮರದ ಕೆಳಗೆ. ನೋಡಿ, ಆಗಿ ಒಂದಾಗಿಬಿಟ್ಟಿವೆ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ನೋಡಿ, ಅಶ್ವತ್ಥ ಮರದ ಕಟ್ಟೆ ಕೆಳಗೆ ಹಿಂದೆ ಹೇಗೆ ಮಾಡ್ತಿರೋಪ್ಪ ಅಂದ್ರೆ, ಹಳ್ಳಿ ಜನರು ಸಾರ್ವಜನಿಕವಾಗಿ ಸಮಾರಂಭಗಳು ಸಭೆಗಳನ್ನು ಮಾಡ್ತಿದ್ರು, ಅಶ್ವತ್ಥ ಮರದ ಅಡಿಯಲ್ಲಿ ನಡೆಯುತ್ತವೆ ಅಂತ ಹೇಳ್ತಾ ಇದ್ದಾರೆ. ಪಂಚಾಯತಿಗಳು ಅಶ್ವತ್ಥ ಮರ ಚಾವಣಿ. ಪಂಚಾಯತ್ಗಳು ಯಾವುದೇ ಜಗಳಗಳಾದಾಗ, ಮತ್ತೊಂದಾದಾಗ, ತಕರಾರುಗಳಾದಾಗ ಅದನ್ನು ತೀರ್ಮಾನ ಮಾಡ್ತಿರು. ಅಶ್ವತ್ಥ ಮರದಾಗಿ ಕೆಳಗೆ ಕೂತ್ಕೊಂಡು, ಚಾವಣಿ ಅಂದ್ರೆ ಅದೇ ದೊಡ್ಡ ಮರವೇ ಚಾವಣಿ ತರ ಆಗಿತ್ತು. ಈಗೆಲ್ಲ ಶಾಮಿಯಾನ ಹಾಕೊಂಡಿರ್ತಲ್ಲ, ಆ ರೀತಿ ಅಶ್ವತ್ಥ ಮರದ ಕೆಳಗೆ ಕೂತ್ಕೊಂಡು ಪಂಚಾಯತಿಯನ್ನು ಮಾಡ್ತಿರು. ಕಟ್ಟೆ ನೆಲಹಾಸು, ಆ ಕಟ್ಟೆ ಇದೆಲ್ಲ ನೆಲಹಾಸು, ಅಲ್ಲಿ ಕುಳಿತುಕೋತಿರು. ಯಾವುದೇ ಚಾಪೆ ಅಥವಾ ಕುರ್ಚಿಗಳನ್ನ ಹಾಕ್ತಿರಲ್ಲ. ಮದುವೆ ಮುಂಜಿಗಳಿಗೆ, ಮದುವೆ ಮತ್ತು ಮುಂಜಿ ಮಾಡೋದಕ್ಕೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ. ನೋಡಿ, ಅದೇ ಚೌಲ್ಟ್ರಿ ಆಯ್ತು, ಕಲ್ಯಾಣ ಮಂಟಪ ಆಗಿತ್ತು. ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ ಆಗಿತ್ತು. ಹಾಗೆಯೇ ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಆದರವೀಯುವ, ಆದರ ಅಂದ್ರೆ ಗೌರವವನ್ನು ಕೊಡುವಂತ ಒಂದು ಸ್ಥಳ, ಗೌರವವನ್ನು ಕೊಡುವಂತ ಒಂದು ಸತ್ರ ಅಂದ್ರೆ ಛತ್ರ ಅಂತ ಇದ್ರ ಅರ್ಥ. ಛತ್ರ, ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು. ಈ ಕಾಪು ಅಂದ್ರೆ ಕಾಯುವಿಕೆ, ರಕ್ಷಣೆ ಅಂತ. ಕಾಪು ಅಂದ್ರೆ ರಕ್ಷಣೆ, ಇನ್ನೊಂದು ಅರ್ಥ ಕಾಯುವಿಕೆ ಆಗ್ತದೆ. ಹಾಗೆ ಮುಂದೆ ಕೀಟಲೆ ಕೋಟಲೆಗಳಿಗೂ ಮಾತ್ರ ಸ್ಥಾನವಾಗಿ, ಕೀಟ್ಲೆ ಆಡೋದಕ್ಕೂ ಕೋಟಲೆಗಳು, ಇದು ಕೀಟಲೆ ಕೋಟಲೆ ಜೋಡಿ ಪದ, ಮಾತ್ರ ಸ್ಥಾನವಾಗಿ, ತಾಯಿಯ ಸ್ಥಾನವಾಗಿ ರೂಪುಗೊಂಡಿದೆ ಅಂತ ಅಶ್ವತ್ಥ ಮರ ಮತ್ತು ಅಶ್ವತ್ಥ ಕಟ್ಟೆಯ ಬಗ್ಗೆ BGL ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು.